ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಮಕ್ಕಳ ಕಳ್ಳತನ. ಅಂದರೆ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ಒಂದು ಈ ಚಾಳಿ ಇರ್ತದೆ. ಜಾತ್ರೆಯಲ್ಲಿ ಹೋದರೆ ಎಂತಾದರೂ ಕದ್ದು ಬಿಡೋದು, ಪಕ್ಕದ ಮನೆಗೆ ಹೋದಾಗ ಎಂತಾದರೂ ಚಂದದ ವಸ್ತು ಸಿಕ್ಕಿದ್ರೆ ಚಿಕ್ಕ ಪುಟ್ಟದ್ದು ಕದಿಯೋದು, ಮನೆಯಿಂದ ದುಡ್ಡು ಕದಿಯೋದು, ಈ ಥರದ್ದು ಇರ್ತದೆ. ಇಂಥದ್ದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರ ಒಂದು OPDಗೆ ಬಂದ ಒಂದು ಕೇಸನ್ನು ಎಕ್ಸ್ಪ್ಲೇನ್ ಮಾಡುವ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ಇದು OPDಗೆ ಒಂದು ತಾಯಿ ಅವರ ಮಗನನ್ನು ಕರ್ಕೊಂಡು ಬರ್ತಾರೆ. ಬರುವಾಗವೇ ತಾಯಿಯ ಮುಖದಲ್ಲಿ ಕೋಪವೇ ಇರ್ತದೆ. ಮಗನು ಒಂದು ಡಿಸ್ಕಂಫರ್ಟಲ್ಲಿ ಇರ್ತಾನೆ. ಹೇಳ್ಕೊಂಡು ಒಳಗಡೆ ಬರ್ತಾರೆ. ಬಂದ ತಕ್ಷಣ ಸರ್ ಕೇಳ್ತಾರೆ, ಏನಾಯ್ತಮ್ಮ ಅಂತ. ಇಲ್ಲ ಸರ್, ಶಾಲೆಯಲ್ಲಿ ಪರ್ಸ್ ಕದ್ದಿದ್ದಾನೆ ಅಂತ ಹೇಳ್ತಾರೆ. ಆಗ ಮಗ ಸಡನ್ನು, ಇಲ್ಲ ಸರ್ ನಾನು ಕದ್ದಿಲ್ಲ ಅಂತ. ಸುಳ್ಳು ಬೇರೆ ಹೇಳ್ತೀಯ ಅಂತ ಅವರ ತಲೆಗೆ ಹೊಡಿಲಿಕ್ಕೆ ಹೋಗ್ತಾರೆ ತಾಯಿ. ಆಗ ಸರ್ ಸ್ವಲ್ಪ ಕೂತ್ಕೊಳ್ಳಿ ಮಾತಾಡುವ ಅಂತ ಹೇಳಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ತಾಯಿ ಹೇಳ್ತಾರೆ, ಇಲ್ಲ ಸರ್ ಇವ ಮನೆಯಲ್ಲಿ ಸಹ ಕದೀತಾನೆ ಸರ್ ಅಂತ. ಎಂತಕ್ಕೆ ಕದೀತಾನೆ? ತಿಂಡಿಕ್ಕೆ ಕದೀತಾನೆ ಸರ್, ಅಂಗಡಿಯಿಂದ ತಿಂಡಿ ತಂದು ತಿನ್ನಲಿಕ್ಕೆ ಅಂತ. ಆ ತಿಂಡಿಯನ್ನು ನೀವೇ ಕೊಡಿಸ್ಬೋದಲ್ಲ ಅಂತ ಸರ್ ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಹೌದು ಸರ್ ನಾನು ಸಹ ಅದೇ ಹೇಳೋದು, ನೀ ಕೇಳಿದ್ರೆ ನಾವು ಕೊಡಿಸ್ತೇವಲ್ಲ, ನೀ ಎಂತಕ್ಕೆ ಕದೀತೀಯಾ ಅಂತ ನನ್ನದು ಅದೇ ಕೋಪ ಸರ್ ಅಂತ ಹೇಳ್ತಾರೆ. ಆಗ ಮಗನ ಹತ್ತಿರ ಸರ್ ಕೇಳ್ತಾರೆ, ಯಾಕಪ್ಪ ಕದೀತೀಯಾ ಅಂತ. ಇಲ್ಲ ಸರ್ ಇವರು ಕೊಡಿಸೋದಿಲ್ಲ ಸರ್, ನನಗೆ ಫ್ರೆಂಡ್ಸ್ ಎಲ್ಲ ತುಂಬ ಬೇಜಾರು ಮಾಡಿಸ್ತಾರೆ. ಯಾವಾಗಲೂ ನಾವು ಕೊಡಿಸಿದ್ದನ್ನು ಮಾತ್ರ ತಿಂತಾ ಇರ್ತೀಯ, ನೀ ಯಾವಾಗಲೂ ಕೊಡಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮನೆಯಿಂದ ದುಡ್ಡು ತಂದು ಅವರಿಗೆ ತಿಂಡಿ ಕೊಡಿಸ್ತೇನೆ ಸರ್ ಅಂತ. ನೋಡಿ ಸರ್ ಒಪ್ಕೊಂಡಿದ್ದಾನೆಲ್ಲ ಸರ್ ಅಂತ. ಆಗ ನೀವು ಮಾಡೋದು ಸರಿಯಾ? ನೀವು ತಂದೆದು ಪರ್ಸಿಂದ ದುಡ್ಡು ತೆಗಿತೀರಾ, ಮತ್ತೆ ಪಪ್ಪ ಕೇಳಿದಾಗ ಇಲ್ಲ ಅದೆಲ್ಲ ಬಿದ್ದೋಗಿರ್ಬೋದು, ನಾನೆಂತ ತಗೊಂಡಿಲ್ಲ ಅಂತ ಸುಳ್ಳು ಹೇಳ್ತೀರಲ್ಲ ಅಂತ ಮಗ ಹೇಳ್ತಾನೆ. ಆಗ ಸರಿಗೆ ಅರ್ಥ ಆಗ್ತದೆ ಇದು ಯಾರದ್ದನ್ನು ಯಾರು ಕಾಪಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಮಗನ ಹತ್ತಿರವೇ ಕೇಳ್ತಾರೆ, ಎಂತ ಆಯಿತು ಹೇಳು ಶಾಲೆಯಲ್ಲಿ ಅಂತ. ಇಲ್ಲ ಸರ್ ಇವರು ನಮ್ಮ ತಾಯಿ PT ಸರ್ ಹತ್ರ ಹೋಗಿ ಇವ ಮನೆಯಲ್ಲಿ ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅವರು ಎಂಥದ ನೀನು ಕಳ್ಳತನ ಮಾಡ್ತೀಯಾ, ಮುಂದೆ ಒಂದು ದೊಡ್ಡ ಕಳ್ಳ ಆಗಬೇಕು ಅಂತ ಇದೆಯಾ ಅಂತ ಅಸೆಂಬ್ಲಿಯಲ್ಲಿ ಎಲ್ಲರ ಎದುರುಗಡೆ ನನಗೆ ಹೇಳಿದರು. ಆಗ ಅಲ್ಲಿದ್ದ ಮಕ್ಕಳೆಲ್ಲ ಜೋರಾಗಿ ನಕ್ಕರು, ಮತ್ತು ನನ್ನನ್ನು ಹೋದಲ್ಲೆಲ್ಲ ಕಳ್ಳ ಅಂತ ಕರೀತಾ ಇದ್ರು. ನನಗೆ ಆಗ PT ಸರ್ ಮೇಲೆ ತುಂಬ ಕೋಪ ಬಂದಿತ್ತು. ಸಂಜೆ ಅವರ ಚೇಂಬರಿಗೆ ನನಗೆ ಸ್ಪೋರ್ಟ್ಸ್ ಇದು ಥಿಂಗ್ಸ್ ತಗೊಳ್ಳಿಕ್ಕೆ ಹೋಗೋದಿತ್ತು. ಹೋದಾಗ ಅವರ ಬಟ್ಟೆ ಮತ್ತು ಪರ್ಸಲ್ಲಿತ್ತು, ಅವರಿರಲಿಲ್ಲ. ಹಾಗಾಗಿ ನಾನು ಕೋಪದಿಂದ ಅವರ ಪರ್ಸನ್ನು ತೆಗೆದು ಬೇಲಿ ಆಚೆಗೆ ಬಿಸಾಕಿದೆ. ನಾನು ತಗೊಂಡಿಲ್ಲ ಸರ್. ಬಟ್ ಮತ್ತೆ ಸಂಜೆ ಆದಾಗ ನನಗೆ ಅನಿಸ್ತು ನಾನು ತಪ್ಪು ಮಾಡಿದ್ದೇನೆ ಅಂತ, ಭಯವೂ ಆಯಿತು. ಆದರೆ ನಾನು ಅಂದ್ಕೊಂಡೆ ಬೆಳಿಗ್ಗೆ ಹೋದ ತಕ್ಷಣ ಆ ಪರ್ಸನ್ನು ತಂದಲ್ಲಿ ಇಡುವ ಅಂತ ಅಂದ್ಕೊಂಡೆ. ಆದರೆ ನಾನು ಬೆಳಿಗ್ಗೆ ಬರುವಷ್ಟರಲ್ಲಿ ದೊಡ್ಡ ರಾದಂತವೇ ಆಗಿದೆ. ಮತ್ತು ಪ್ರಿನ್ಸಿಪಾಲ್ ತಾಯಿಗೆಲ್ಲ ಕರೆಸಿ ಅದು ದೊಡ್ಡ ರಾದಂತವೇ ಆಯಿತು. ಹಾಗಾಗಿ ಶಾಲೆಯಿಂದ ಡೈರೆಕ್ಟ್ ನಾನು ಇಲ್ಲಿಗೆ ಕರ್ಕೊಂಡು ಬಂದರು ಅಂತ ಹೇಳ್ತಾನೆ ಅವನು. ಇಷ್ಟು ಹೇಳಿದಾಗ ಅವ್ರ ತಾಯಿಗೆ ಅರ್ಥ ಆಗ್ತದೆ, ಓಕೆ ಇದೆಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಆಗ ಸ್ವಲ್ಪ ಧ್ವನಿ ಮೃದುವಾಗಿತ್ತು. ನೀನೇ ಹೇಳಿದರೆ, ನೀನೇ ನಂದೇ ತಪ್ಪು ಅಂದರೆ ನೀನು ಮೊದಲೇ ಹೇಳಿದಿದ್ರೆ ಆಗ್ತಿತ್ತಲ್ವಾ ಅಂತ ಅವ್ರ ತಾಯಿ ಹೇಳ್ತಾರೆ. ನಿನಗೆ ಹೇಳಿದರೆ ನೀನು ನಂದೇ ತಪ್ಪು ಅಂತೀಯಾ, ನೀನೇ ಹೋಗಿ ಸರ್ಗೆ ಹೇಳಿಬಿಡ್ತೀಯಾ ಅಂತ ನಾನು ಹೇಳಲಿಲ್ಲ ಅಂತ. ಆಗ ಸರ್ ಹೇಳ್ತಾರೆ, ಇರಲಿ ಬಿಡಿ ಏನೇ ಇರಲಿ, ಅವನು ಇದ್ದ ವಿಷಯವನ್ನು ನೇರವಾಗಿ ಹೇಳಿಕೊಂಡಿದ್ದಾನೆ. ಅವನ ತಪ್ಪನ್ನು ಕ್ಷಮಿಸಿ. ಹಾಗೆ ನೋಡಿದರೆ ಅವನು ತನ್ನ ಕೋಪವನ್ನು ತೋರಿಸಲು ಹಾಗೆ ಮಾಡಿದ್ದೇ ವಿನಃ ಕಳ್ಳತನ ಮಾಡಲಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಈ ವಿಚಾರವನ್ನು ಸೂಕ್ಷ್ಮವಾಗಿ ನಿರ್ವಹಿಸಿ, ಬೇಕಿದ್ರೆ ನಾನೇ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ, ಅವರಿಗೆ ಇದನ್ನು ತುಂಬ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಲಿಕ್ಕೆ ಹೇಳ್ತೇನೆ, ಮಾಡ್ತಾರೆ ಕೂಡ. ನಿಮ್ಮ ಮಗ ಕಳ್ಳ ಎನ್ನುವ ಮಾತುಗಳು ಮುಂದುವರಿಯಲು ಬಿಡುವುದಿಲ್ಲ ಅವನನ್ನು. ಚಿಂತಿಸಬೇಡಿ, ಹುಡುಗನ ಕಡೆ ತಿರುಗಿ, ಹಾಗೆ ನೀನು ತುಂಬ ಒಳ್ಳೆಯ ಹುಡುಗ, ನಿನ್ನ ಬಗ್ಗೆ ನನಗೆ ತುಂಬ ಗೌರವ ಇದೆ, ಯಾಕಂದರೆ ಇದ್ದ ವಿಷಯನ ನೀನು ಇದ್ದಾಗೆ ಹೇಳಿದ್ಯಾ, ನಾಳೆ ಆ ಪರ್ಸನ್ನು ಹುಡುಕಿ ಸರ್ಗೆ ಕೊಟ್ಟು ಬಿಡು ಆಯಿತಾ ಅಂತ ಹೇಳ್ತಾರೆ. ಆಗ ಹುಡುಗ ಖಂಡಿತ ಸರ್ ಅಂತ ಹೇಳ್ತಾನೆ. ಅವನನ್ನು ಹೊರಗಡೆ ಕಳಿಸಿ ಆ ತಾಯಿಗೆ ಹೇಳ್ತಾರೆ, ನೋಡಿಮ್ಮ ನೀವು ಹೇಗಿರ್ತೀರ ಮನೆಯಲ್ಲಿ ಅದೇ ಮಾದರಿಯನ್ನು ನಿಮ್ಮ ಮಕ್ಕಳು ಅನುಸರಿಸುತ್ತಾರೆ, ನಿಮ್ಮ ಬಿಟ್ಟು ಸಲಹೆಯನ್ನು ಅಲ್ಲ. ಮಗ ಕಳ್ಳತನ ಮಾಡಿದ್ದಕ್ಕೆ ಅವನು ತಪ್ಪು ಅಭ್ಯಾಸಗಳನ್ನು ಕಲಿಯುತ್ತಿದ್ದಾನೆ ಅಂತ ನೀವು ಆತಂಕದಿಂದ ಈ ಥರ ಮಾಡ್ಬೋದು. ಆದರೆ ಮಕ್ಕಳಲ್ಲಿ ಕಳ್ಳತನ, ಸುಳ್ಳು ಹೇಳುವುದು ಇವು ಹೆಚ್ಚಿನ ಬಾರಿ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ನಡೆಯುವ ನಿರುಪದ್ರವಿ ಚರ್ಯೆಗಳು ಅಂತ ಸರಿಲಿ ಹೇಳ್ತಿದ್ದಾರೆ. ಅಂದರೆ ಅವನು ಸಂದರ್ಭಕ್ಕೆ ತಕ್ಕ ಹಾಗೆ ನಡೆದುಕೊಂಡಿರಬಹುದು. ಸತ್ಯ ಹೇಳುವ ಅವಕಾಶವನ್ನು ನೀಡಿದರೆ ತಕ್ಷಣವಲ್ಲದಿದ್ದರೂ ಸ್ವಲ್ಪ ಹೊತ್ತಿನಲ್ಲೇ ಮಕ್ಕಳು ನಿಜ ಒಪ್ಪಿಕೊಳ್ಳುತ್ತಾರೆ. ಹಾಗಾಗಿ ನಾವು ಮಕ್ಕಳ ಎದುರುಗಡೆ ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನಾವು ಸುಳ್ಳು ಹೇಳಿದರೆ ಅವರು ಅದನ್ನು ಗ್ರಾಂಟೆಡ್ ಆಗಿ ತಗೊಂಡು ಅವರು ಸುಳ್ಳು ಹೇಳೋದನ್ನು ಮುಂದುವರಿಸ್ತಾರೆ. ನಾವು ಮನೆಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ಥಿಂಗ್ಸ್ಗಳನ್ನು ತಗೊಳ್ಳೋದು, ಹೇಳದೆ ಕೇಳದೆ ಮಾಡಿದರೆ ಅವರು ಅದನ್ನು ಫಾಲೋ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಅದರಿಂದ ನಾವು ನಿಮ್ಮ ಮಕ್ಕಳು ನಿಮ್ಮ ಮಾದರಿಯನ್ನು ಅನುಸರಿಸುತ್ತಾರೆ ಹೊರತು ನಿಮ್ಮ ಸಲಹೆಗಳನ್ನು ಅಲ್ಲ ಅಂತ ಸರ್ ಇಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.